ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿ ಹಾಗೂ ವೃಷಭ ರಾಶಿಯವರಿಗೆ ವಕ್ರಿ ಗುರುವಿನ ಸಂಚಾರದ ಫಲ 2024 ಅಕ್ಟೋಬರ್ 9ರಿಂದ ಫೆಬ್ರವರಿ 5, 2025ರವರೆಗೂ ಗುರು ವಕ್ರಿಯಾಗಲಿದೆ. ಅಂದರೆ ಗುರುಗ್ರಹ ರೆಟ್ರೋಗ್ರೇಡ್ ಆಗಲಿದೆ. ಗುರುಗ್ರಹ ಗೋಚಾರದಲ್ಲಿ ರೆಟ್ರೋಗ್ರೇಡ್ ಆದರೆ ಯಾವ ರೀತಿಯ ಶುಭ ಫಲಗಳನ್ನು ಮೇಷರಾಶಿಯವರಿಗೆ ಹಾಗೂ ವೃಷಭ ರಾಶಿಯವರಿಗೆ ಕೊಡಲಿದ್ದಾರೆ ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಪ್ರತಿಯೊಂದು ಗ್ರಹಗಳಿಗೂ ತನ್ನದೇ ಆದಂತಹ ಸ್ಟ್ರೆಂತ್ ಇದ್ದೇ ಇರುತ್ತದೆ. ಯಾವುದೇ ಗ್ರಹ ವಕ್ರಿಯಾದರೆ ತನ್ನ ನೇರ ಚಲನೆಯನ್ನು ಬಿಟ್ಟು ಹಿಂದಿನ ಮನೆಗೂ ಚಲಿಸುತ್ತದೆ. ಆಗ ಹಿಂದಿನ ಮನೆಯ ಫಲವನ್ನು ಆ ಗ್ರಹ ನಮಗೆ ಕೊಡುತ್ತಾ ಹೋಗುತ್ತದೆ. ಬನ್ನಿ ವಕ್ರ ಗುರುವಿನ ಪ್ರಭಾವದ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯದಲ್ಲಿ ಗುರುಗ್ರಹ ಅಂದರೆ ಜ್ಞಾನಕಾರಕ, ಸಂತಾನಕಾರಕ, ಭಾಗ್ಯಕಾರಕ ಗ್ರಹ ಅಂತ ಕರಿತೇವೆ. ಗುರುಗ್ರಹ ಕಾಲಪುರುಷನ ಕುಂಡಲಿಯಲ್ಲಿ ನವಮ ಹಾಗೂ ದ್ವಾದಶ ಭಾವದ ಅಧಿಪತಿಯಾಗಿದ್ದಾರೆ. ಮೇಷಲಗ್ನ ಹಾಗೂ ಮೇಷರಾಶಿಯವರಿಗೆ ಗುರುಗ್ರಹ ಶುಭ ಗ್ರಹ ವಕ್ರಿಯಾದಾಗ ಮೇಷರಾಶಿಯವರಿಗೆ ಯಾವ ರೀತಿಯ ಫಲಗಳನ್ನು ನೀಡಲಿದ್ದಾರೆ ಅಂತ ನೋಡೋಣ. ನಿಮ್ಮ ನವಮಾಧಿಪತಿ ಹಾಗೂ ಭಾಗ್ಯಾಧಿಪತಿ ಗುರು ತನ್ನ ಮಿತ್ರನ ನಕ್ಷತ್ರವಾದಂತಹ ಕೃತಿಕಾ ನಕ್ಷತ್ರ, ರೋಹಿಣಿ ಹಾಗೂ ಮೃಗಶಿರ ನಕ್ಷತ್ರದಲ್ಲಿ ವಕ್ರಿಯಾಗಿ ಸಂಚಾರವನ್ನು ಮಾಡಲಿದ್ದಾರೆ. ಮೇಷರಾಶಿಯವರಿಗೆ ಇಷ್ಟು ದಿನ ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಲು ಅಡೆತಡೆಗಳು, ಅಬ್ಸ್ಟಕಲ್ಸ್ಗಳು ಉಂಟಾಗ್ತಾನೆ ಇತ್ತು. ನಿಮ್ಮ ಪೆಂಡಿಂಗ್ ಕೆಲಸ ಕಾರ್ಯಗಳನ್ನು ಗುರುಗ್ರಹ ವಕ್ರಿಯಾದಾಗ ನೀವು ಸುಲಭವಾಗಿ ಮಾಡಿ ಮುಗಿಸಬಹುದಾಗಿದೆ. ನಿಂತು ಹೋದಂತಹ ಕೆಲಸ ಕಾರ್ಯಗಳನ್ನು ಪುನರಾರಂಭ ಮಾಡಬಹುದು. ನಿಮ್ಮ ಅದೃಷ್ಟದಲ್ಲಿ ಇಷ್ಟು ದಿನ ಉಂಟಾದಂತಹ ಅಡೆತಡೆಗಳು ಇನ್ನು ಮುಂದೆ ನಿವಾರಣೆಯಾಗಲಿದೆ. ಶಾಸ್ತ್ರಗಳ ಪ್ರಕಾರ ಶುಭ ಗ್ರಹಗಳು ವಕ್ರಿಯಾದರೆ ಉಚ್ಚ ಫಲಗಳನ್ನು ಕೊಡಲಿದ್ದಾರೆ. ನಿಮ್ಮ ಹಣದ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು. ಯಾಕಂದರೆ ಗುರುಗ್ರಹ 12ನೇ ಭಾವದ ಫಲಗಳನ್ನು ಸಹ ನಿಮಗೆ ನೀಡಲಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಹಣ ಅನ್ನೆಸೆಸರಿ ಖರ್ಚಾಗಬಹುದು. ಗುರುಗ್ರಹದ ದೃಷ್ಟಿ ಮೇಷರಾಶಿಯವರಿಗೆ 6ನೇ ಭಾವ ಹಾಗೂ ದಶಮ ಭಾವ ಹಾಗೂ ಅಷ್ಟಮ ಭಾವದ ಮೇಲೆ ಬೀಳ್ತಾ ಇದೆ. ನೀವು ನಿಮ್ಮ ಆರೋಗ್ಯದ ಕಡೆ ಮುನ್ನೆಚ್ಚರಿಕೆಯನ್ನು ಗಮನವನ್ನು ವಹಿಸಬೇಕಾಗುತ್ತೆ. ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮ ಮೇಲೆ ಒಳಗೊಳಗೆ ಸಂಚನ್ನು ಮಾಡ್ತಾ ಇದ್ರು, ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ರು, ಒಳಗೊಳಗಡೆನೆ ಪಡ್ತಾ ಇದ್ರು ಹೊಟ್ಟೆ ಕಿಚ್ಚು. ಗುರುಗ್ರಹ ವಕ್ರಿಯಾದ ನಂತರ ನಿಮ್ಮ ಶತ್ರುಗಳು ಬಹಳ ಆಕ್ಟಿವ್ ಆಗ್ತಾರೆ. ಫೇಸ್ ಟು ಫೇಸ್ ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾರೆ. ವಿನಾಕಾರಣ ನಿಮ್ಮ ಮೇಲೆ ಜಗಳಕ್ಕೂ ಬರಬಹುದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು. ಮೇಷರಾಶಿಯವರಿಗೆ ಮೊದಲೇ ಸ್ವಲ್ಪ ಆತುರ, ಕೋಪನೂ ಜಾಸ್ತಿ ಬರುತ್ತೆ ನಿಮಗೆ. ಹಿಂದೆ ಮುಂದೆ ಯೋಚನೆಯನ್ನು ಮಾಡದೆ ನೇರವಾಗಿ ಮಾತನಾಡ್ತೀರಾ. ಈ ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿವರೆಗೂ ಸ್ವಲ್ಪ ತಾಳ್ಮೆ, ಸಮಾಧಾನದಿಂದ ಇರಬೇಕಾಗುತ್ತೆ ನೀವು. ಇಲ್ಲದಿದ್ದರೆ ನಿಮ್ಮ ಶತ್ರುಗಳು ಹೆಚ್ಚಾಗಬಹುದು, ನಿಮ್ಮ ಸಾಲಗಳು ಹೆಚ್ಚಾಗಬಹುದು. 6ನೇ ಮನೆ ಅಂದರೆ ರೋಗ, ಋಣ, ಶತ್ರು ಅಂತ ಕರಿತೇವೆ. ಆದ್ದರಿಂದ ರೋಗದ ಬಗ್ಗೆ, ಶತ್ರುವಿನ ಬಗ್ಗೆ, ಸಾಲಗಳ ಬಗ್ಗೆ ಬಹಳ ಎಚ್ಚರಿಕೆ, ಸಮಾಧಾನವಾಗಿರಬೇಕಾಗುತ್ತೆ ನೀವು. ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮಗೆ ಆಸಿಡಿಟಿ, ಗ್ಯಾಸ್ಟ್ರಿಕ್ ಹೆಚ್ಚಾಗಬಹುದು. ಡೈಜೆಷನ್ ಇಶ್ಯೂಸ್ಗಳನ್ನು ಗುರುಗ್ರಹ ಕೊಡಲಿದ್ದಾರೆ. ಆದ್ದರಿಂದ ಆರೋಗ್ಯಕರ ಆಹಾರಗಳ ಸೇವನೆಯನ್ನು ಮಾಡಿ. ನೀವು ಯಾವುದೇ ಕೆಲಸ ಮಾಡುವಂತಹ ಮೊದಲು 1ಕ್ಕೆ 10 ಸಲ ಯೋಚನೆಯನ್ನು ಮಾಡಿ ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ವಕ್ರಗುರುವಿನ ದೃಷ್ಟಿ ನಿಮ್ಮ ದಶಮ ಭಾವದ ಮೇಲೆ ಬೀಳುವಂತಹ ಕಾರಣ ಯಾರು ಇಷ್ಟು ದಿನ ಉದ್ಯೋಗದ ಹುಡುಕಾಟದಲ್ಲಿದ್ದೀರೋ ಅವರಿಗೆಲ್ಲ ಉದ್ಯೋಗ ಸಿಗುವಂಥ ಅವಕಾಶಗಳು ಇವೆ. MNC ಕಂಪನಿಯಲ್ಲಿ ಉದ್ಯೋಗ ಸಿಗುವಂತಹ ಯೋಗ ಇದೆ. ಅಕ್ಟೋಬರ್ 9ರಿಂದ ಫೆಬ್ರವರಿ ಒಳಗೆ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಸಕ್ಸಸ್ಸನ್ನು, ಯಶಸ್ಸನ್ನು ನೋಡ್ತೀರಾ. ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ವೃತ್ತಿ ಸಿಗುವಂತಹ ಸಂಭವ ತೋರಿಸ್ತಾ ಇದೆ. ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ತೀರಾ. ಈ ಟೈಮ್ ಪೀರಿಯಡಲ್ಲಿ ವಕ್ರಿ ಗುರು ನಿಮಗೆ ಮೆಚುರಿಟಿಯನ್ನು ಕೊಡ್ತಾರೆ. ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತೀರಾ ನೀವು. ನಿಮ್ಮ ದ್ವಿತೀಯ ಭಾವದಲ್ಲಿ ಗುರು ವಕ್ರಿಯಾಗಿರುವುದರಿಂದ ಕುಟುಂಬದ ಸದಸ್ಯರ ಮಧ್ಯೆ ಸುಮಧುರ ಬಾಂಧವ್ಯವನ್ನು ನೋಡ್ತೀರಾ. ಮೇಷರಾಶಿಯವರು ಮಂಗಳನ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸಬೇಕಾಗುತ್ತದೆ. ಬೀಜ ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಪ್ರತಿನಿತ್ಯ 11 ಬಾರಿ ಪಠಿಸಿ. ವೃಷಭ ರಾಶಿಯವರಿಗೆ ವಕ್ರಿ ಗುರುವಿನ ಗೋಚಾರದ ಫಲ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯಲ್ಲಿ ಗುರು ವಕ್ರಿಯಾಗಲಿದ್ದಾರೆ. ವೃಷಭ ರಾಶಿಯವರಿಗೆ ಗುರುಗ್ರಹ ಅಷ್ಟಮ ಭಾವ ಹಾಗೂ ಏಕಾದಶ ಭಾವದ ಅಧಿಪತಿಯಾಗಿದ್ದಾರೆ. ಅಷ್ಟಮ ಅಂದರೆ 8th ಹೌಸ್ ಮತ್ತು ಏಕಾದಶ ಅಂದರೆ 11th ಹೌಸ್.
ಗುರುಗ್ರಹ 11th ಹೌಸ್ ಓನರ್ ಆಗಿರೋದ್ರಿಂದ 11th ಹೌಸ್ ಅಂದರೆ ನಿಮ್ಮ ಲಾಭಸ್ಥಾನ. ವೃಷಭ ರಾಶಿಯವರಿಗೆ ಅಕ್ಟೋಬರ್ 9ರಿಂದ ಫೆಬ್ರವರಿ 5ರ ಒಳಗೆ ನೀವು ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬಹುದು. ಇಷ್ಟು ದಿನ ಯಾರು ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡ್ತಾ ಇದ್ರೋ ಇದು ರೈಟ್ ಟೈಮ್ ಅಂತಲೇ ಹೇಳಬಹುದು. ವೃಷಭ ರಾಶಿಯವರು ಇಷ್ಟು ದಿನದಿಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಪ್ರಯತ್ನವನ್ನು ಪಡ್ತಾನೆ ಇದ್ರೆ, ಆದರೆ ಏನೋ ಒಂದು ಕಾರಣದಿಂದ ಅಬ್ಸ್ಟಕಲ್ಸು ತೊಂದರೆಗಳು ಬರ್ತಾ ಇತ್ತು. ಈ ಟೈಮ್ ಪೀರಿಯಡಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರಾಫಿಟನ್ನು ನೋಡ್ತೀರಾ. ಗುರುಗ್ರಹ ನಿಮಗೆ ಅತ್ಯಂತ ಶುಭ ಫಲಗಳನ್ನೇ ಕೊಡಲಿದ್ದಾರೆ. ಗುರು ನಿಮ್ಮ ಅಷ್ಟಮ ಭಾವವನ್ನು ವೀಕ್ಷಣೆ ಮಾಡುತ್ತಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಅಲರ್ಜಿ, ಇನ್ಫೆಕ್ಷನ್, ಜೀರ್ಣಾಂಗ ಸಮಸ್ಯೆ, ಲಿವರ್, ಫ್ಯಾಟ್ ರಿಲೇಟೆಡ್ ಇಶ್ಯೂಸನ್ನು ಕೊಡಲಿದ್ದಾರೆ. ವಿದ್ಯಾರ್ಥಿಗಳು ಕೆಲವು ವರ್ಷಗಳಿಂದ ಕೆಲವು ತಿಂಗಳಿಂದ ಹೊಸ ಅಡ್ಮಿಷನ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ರಾ, ಕೆಲವು ವರ್ಷಗಳಿಂದ ಅಡ್ಮಿಷನ್ ಆಗಲು ಟ್ರೈ ಮಾಡ್ತಾ ಇದ್ರೂ ಆಗ್ತಾ ಇರಲಿಲ್ಲ, ಹಾಗೂ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬಹುದು. ವಿದ್ಯಾರ್ಥಿಗಳಿಗೆ ವಕ್ರಿ ಗುರು ಶುಭ ಫಲಗಳನ್ನೇ ನೀಡಲಿದ್ದಾರೆ. ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಭಾಗ್ಯವು ಉಂಟಾಗಲಿದೆ. ಈ ಟೈಮ್ ಪೀರಿಯಡಲ್ಲಿ ಯಾರು ವಿವಾಹಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರೋ ಅವರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಗುರು ವಿವಾಹಕ್ಕೆ ಕಾರಕ ಗ್ರಹ. ನಿಮ್ಮ ಸಪ್ತಮ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗಲಿದೆ. ವೃಷಭ ರಾಶಿಯವರು ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ಳಬಹುದು. ಹಿಲ್ ಸ್ಟೇಷನ್ಗೆ ಹೋಗ್ಬೋದು. ಬೆಟ್ಟದ ಮೇಲಿರುವಂತಹ ದೇವಸ್ಥಾನಕ್ಕೆ, ದೇವಿ ಮಂದಿರಕ್ಕೆ ನೀವು ಯಾತ್ರೆಯನ್ನು ಮಾಡಬಹುದಾಗಿದೆ. ಅಕ್ಟೋಬರ್ 9ರಿಂದ ಫೆಬ್ರವರಿ 5ರವರೆಗೆ ವೃಷಭ ರಾಶಿಯವರಿಗೆ ವಕ್ರಿಗುರು ಶುಭ ಫಲಗಳನ್ನೇ ಕೊಡಲಿದ್ದಾರೆ. ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಪರಿವರ್ತನೆಯನ್ನು ಸಹ ಕೊಡಲಿದ್ದಾರೆ. ವೃಷಭ ರಾಶಿಯವರು ಪ್ರತಿನಿತ್ಯ ಗುರುವಿನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಪ್ರತಿನಿತ್ಯ 11 ಬಾರಿ ಬೆಳಗ್ಗೆ ಹಾಗೂ ಸಂಜೆ ಪಠಿಸುತ್ತಾ ಬನ್ನಿ, ಎಲ್ಲ ಶುಭವಾಗುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.